ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗುಂಡಪ್ಪ ಶೆಡ್ಡಲ್ಲಿ ಒಬ್ಬರ ಮನೆಗೆ ಬಂದಿದ್ದೀನಿ, ಶ್ವೇತಾ ಮೇಡಮ್ ಮನೆಗೆ. ವಿಚಾರ ಏನು ಅಂದರೆ, ಅವರು ಒಂದು ರಾಯಲ್ ಹಾಲಿಡೇಸಿಂದ ಬ್ಯಾಂಕಾಕ್ ಪ್ರವಾಸವನ್ನು ಮುಗಿಸಿ ಈ ದಿನ ಬೆಳಗ್ಗೆ ಶಿವಮೊಗ್ಗಕ್ಕೆ ತಮ್ಮ ಸ್ವಗೃಹಕ್ಕೆ ಆಗಮಿಸಿದ್ದಾರೆ. ಸೊ 2 ನಿಮಿಷದಲ್ಲಿ ಕೇಳೋಣ ಅವರ ಅನುಭವ ಹೇಗಿತ್ತು, ಯಾವ ರೀತಿಯ ಒಂದು ತವಕ ಇತ್ತು, ಏನು ಅನ್ನಿಸ್ತು, ರಾಯಲ್ ಹಾಲಿಡೇಸಿನಿಂದ ಒಂದು ಒಳ್ಳೆಯ ಟ್ರಿಪ್ ಸಿಗ್ತಾ ಏನು 4 ಜನಕ್ಕೆ ಹೇಳ್ಬೋದಾ, ಅದ್ರ ಬಗ್ಗೆ ಸಣ್ಣದಾಗಿ ಮಾಹಿತಿ ಕೊಡೋಣ. ನಮಸ್ತೆ ಮೇಡಮ್, ತಾವು ಟ್ರಿಪ್ಪಿಂದ ಇದೀಗ ಬಂದಿದ್ದೀರಾ. ತುಂಬ ಹೋಗ್ಬೇಕಾದ್ರೂ ಅಷ್ಟೇ ತುಂಬ ಮುಗುಳ್ನಗೆ ಆಯಿತು. ಈಗ ದೊಡ್ಡದಾದ ನಗೆ ಕಾಣ್ತಾ ಇದೆ ಮುಖದಲ್ಲಿ. ಏನು ಅನಿಸ್ತೆ ಮೇಡಮ್ ಟ್ರಿಪ್ ಹೋಗಿದ್ದು? ನಿಜವಾಗ್ಲೂ ನಾವು ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ ಅಂತ ಟೂರ್ ಮಾಡಕ್ ಸಾಧ್ಯನೇ ಇಲ್ಲ. ಇದು ವಿದೇಶ ಪ್ರವಾಸ ಅಂದ್ರೆ ತುಂಬಾ ಹಣವಂತರು ಮಾಡೋ ಅಂತದ್ದು. ಆದ್ರೆ ರಾಯಲ್ ಹಾಲಿಡೇಸ್ ಇಂದ ನಮಗೆ ಅದು ಕಳಿಸಿರೋದೇ ಒಂದು ವಿಶೇಷ. ನಿಜವಾಗ್ಲೂ ಒಂದು ಊಟ ಇರ್ಲಿ, ಒಂದು ವ್ಯವಸ್ಥೆ ಇರ್ಲಿ, ಅಲ್ಲಿ ಹೋಟೆಲಿಂದು ಏನೇ ಇರ್ಲಿ, ಅಷ್ಟು ಒಂದು ಖುಷಿ ಕೊಡುತ್ತೆ. ತುಂಬಾನೇ ಚೆನ್ನಾಗಿದೆ ಟ್ರಿಪ್ ಅನ್ನೋದು. ಅಲ್ಲಿ ಹೋದ್ಮೇಲೆ ಗೊತ್ತಾಗದು ಟ್ರಿಪ್ ಎಂಜಾಯ್ಮೆಂಟ್ ಅನ್ನೋದು ಏನು ಅನ್ನೋದು. ಓಕೆ ಮೇಡಮ್, ಇದ್ರ ಮುಂಚೆ ಯಾವ್ದಾರ ವಿದೇಶ ಪ್ರವಾಸ ಮಾಡಿದ್ರೆ ಮೇಡಮ್ ನೀವು? ನಾವು ಯಾವ್ದು ಮಾಡಿಲ್ಲ, ನಮ್ಮ ಕೈಯಲ್ಲಿ ಆಗ್ಬೇಕಲ್ಲ ಮಾಡಕ್. ಸೊ ಇದು ಶ್ವೇತಾ ಅವರ ಮನದಾಳದ ಮಾತು. ರಾಯಲ್ ಹಾಲಿಡೇಸ್ ನಲ್ಲಿ ಒಬ್ಬ ಮಿಡ್ಲ್ ಕ್ಲಾಸ್ ಪೀಪಲ್ ಸಹ ಒಂದು ಎಂಜಾಯ್ ಮಾಡಬಹುದಂತಹ ಒಂದು ಇದಿದೆ ಸನ್ನಿವೇಶ. ಒಂದು 3 ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ರೂಮ್ಗಳು ಮಾಡ್ಲಿಕ್ಕೆ ಸಾಧ್ಯನಾ? ನಾವು ಅಲ್ಲಿ ಹೋಗಿ ಒಂದು ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಳಕ್ಕೂ ಆಗಲ್ಲ ನಮ್ಮ ಕೈಯಲ್ಲಿ. ವಿದೇಶ ಪ್ರವಾಸ ಮಾಡ್ಬೋದು ಅಂತೂ ಇಂತೂ ಕಷ್ಟಪಟ್ಟು, ಆದ್ರೆ ಅಲ್ಲೆಲ್ಲ ಸ್ಟೇ ಮಾಡೋದು, ಏನೇ ಒಂದು ನೋಡೋದು ಮಾಡೋದು ನಮ್ಗೆ ಆಗಲ್ಲ. ನಮ್ಗೆ ಏನೇ ಇರ್ಲಿ ನಮ್ಮ ಕಂಪನಿಯಿಂದ ನಮ್ಗೆ ಕಳಿಸಿರೋದೇ ಇದು ರಾಯಲ್ ಹಾಲಿಡೇಸ್ ಇಂದ. ವೆರಿ ಗುಡ್. ನೀವು ಯಾರ್ಯಾರು ಹೋಗಿದ್ರಿ ಮೇಡಮ್ ವಿದೇಶ ಪ್ರವಾಸಕ್ಕೆ? ನಾವು ನಮ್ಮ ಯಜಮಾನರು. ತಮ್ಮ ಪತಿಯವರು ಬಿಸ್ನೆಸ್ ವರ್ಕ್ ಮಾಡ್ತಾ ಇದಾರ ಏನ್ ಮೇಡಮ್? ಅವ್ರು ವರ್ಕ್. ಹೌದಾ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್? ಮೆಸ್ಕಾಂ ಆಗಿದ್ದಾರೆ, ಜೂನಿಯರ್ ಇಂಜಿನಿಯರ್ ಮೆಸ್ಕಾಂ ಅಲ್ಲಿ ಆಗಿದ್ದಾರೆ. ಸೊ ಅಂತ ಒಂದು ಉನ್ನತ ಹುದ್ದೆಯಲ್ಲಿ ಇದ್ರೂ ಸಹ ತಾವು ಇದುವರೆಗೂ ಫಾರಿನ್ ಟ್ರಿಪ್ ಅನ್ನ ಮಾಡಿರ್ಲಿಲ್ಲ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಶ್ವೇತಾರ ಒಂದು ಅಭಿಪ್ರಾಯದಂತೆ ಒಬ್ಬ ಮಿಡ್ಲ್ ಕ್ಲಾಸ್ ಪೀಪಲ್ ಸಹ ಈ ಒಂದು ರಾಯಲ್ ಹಾಲಿಡೇಸ್ನ ಒಂದು ಪ್ರವಾಸವನ್ನ ಮಾಡಬಹುದು, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲದೆ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಒಬ್ರು ಡ್ರೈವರ್, ಅವರು ಒಂದು ಟ್ರಾವೆಲ್ ಏಜೆನ್ಸಿ ನಡೆಸೋಂತವ್ರು ಸಮೇತನೂ ಬಂದಿದ್ರು ನಮ್ಮ ಒಟ್ಟಿಗೆ. ಅದು ದೊಡ್ಡವರು ಅಂದ್ರೆ ಡಾಕ್ಟರ್ಗಳು, ಇಂಜಿನಿಯರ್ಗಳು, ದುಡ್ಡಿದ್ದಂತವ್ರು ಮಾಡೋಂತ ಟೂರ್ಗಳು ಅಂತ ಹೇಳ್ತಾರೆ ವಿದೇಶಿ ಪ್ರವಾಸ ಅನ್ನೋದು. ಆದ್ರೆ ಒಬ್ಬ ಆಫ್ಟರ್ ಆಲ್ ಅವ್ರು ಡ್ರೈವರ್ ಇದ್ದವರು, ಒಂದು ಟ್ರಾವೆಲ್ ಏಜೆನ್ಸಿ ಒಂದು ನಡೆಸೋರು ಸಮೇತನು ಅವರು ಬಂದಿದ್ರು. ಅವ್ರು ಎಷ್ಟು ಖುಷಿ ಪಟ್ರು ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ಹೋಗಕ್ ಸಾಧ್ಯನಾ ಇಂಥ ಟ್ರಿಪ್, ನಮಗೆ ನಮ್ಮ ಕಂಪನಿ ಕೊಟ್ಟಿದೆ ಎಲ್ಲದು ರಾಯಲ್ ಹಾಲಿಡೇಸ್ ಅನ್ನೋದು.